ಯಾಕೆ ಕಾರ್ ನಿಲ್ಸಕ್ಕೆ ಹೇಳಿದೆ? ಅದು ಚಿರು, ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಿತ್ತು. ಏನು ವಿಷಯ? ಇಂಪಾರ್ಟೆಂಟ್ ವಿಷಯ ಇತ್ತು. ಅದಕ್ಕೆ. ಏನು ವಿಷಯ ಹೇಳು ಅನ್ನಲ್ಲ. ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಆದರೂ ವಿಷಯ ಹೇಳ್ದೆ ಇರೋದಕ್ಕಾಗ್ತಿಲ್ಲ. ಯಾರ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ಯಾ? ಅದು ನಿನ್ನ ಫ್ರೆಂಡ್ ವಿರಾಟ್ ಬಗ್ಗೆ. ಏನು? ನಾನು ವಿರಾಟ್ ಮಗಳು ಸಾನ್ವಿಗೆ ಅಮ್ಮ ಕೆಲಸ ಮಾಡ್ತಿದ್ದೀನಿ. ಅಮ್ಮ ಕೆಲಸ ಮಾಡ್ತಿದ್ಯಾ? ಏನು ಹೇಳ್ತಿದ್ಯಾ ಅಚ್ಚ? ಅದು ವಿರಾಟ್ ಅವರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿರೋ ಕಂಪ್ನೀಲಿ ಇಂಟರ್ವ್ಯೂ ಇತ್ತು ಅಂತ ಹೋಗಿದ್ದೆ. ಆಗ ಅವ್ರ ಮಗಳಿಗೆ ಅಮ್ಮ ಇಲ್ಲ ಅನ್ನೋ ವಿಚಾರ ಗೊತ್ತಾಯಿತು. ಅದು ಅಲ್ಲದೆ ನನ್ನ ಥರನೇ ಇರೋ ಸ್ಕೆಚ್ನ ಸಾನ್ವಿ ಹಿಡ್ಕೊಂಡು ನನ್ನನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ಲು. ಈ ವಿಷಯ ನನಗೆ ಗೊತ್ತಾಗಿ ವಿರಾಟ್ ಅವರು ಸಾನ್ವಿಗೆ ಅಮ್ಮ ಆಗಿರೋ ಕೆಲಸ ಮಾಡಿಕೊಡಿ ಅಂತ ನನ್ನ ಹತ್ರ ಕೇಳಿಕೊಂಡ್ರು. ಆದರೆ ನಾನು ಒಪ್ಕೊಂಡಿಲ್ಲ. ಆಮೇಲೆ ಸಾನ್ವಿ ತುಂಬ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಒಪ್ಕೋಬೇಕಾಯ್ತು. ಅದು ಹೆಂಗೆ ಕೆಲಸ ಮಾಡೋಕೆ ಒಪ್ಕೊಂಡೆ ನೀನು? ನಾನು ಇದನ್ನ ಒಪ್ಪಲ್ಲ ಅಚ್ಚ. ನೀನು ಇಂಥ ತಪ್ಪು ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಚಿರು ಸಾರಿ. ಈ ವಿಚಾರನ ಹೇಳಿದ್ರೆ ನೀನು ಒಪ್ಪಲ್ಲ ಅನ್ನೋ ಭಯದಲ್ಲೇ ನಾನು ನಿನಗೇನೂ ಹೇಳಲಿಲ್ಲ. ಮತ್ತೀಗ ಹೆಂಗೆ ಹೇಳಿದೆ? ವಿರಾಟ್ ತುಂಬ ಒಳ್ಳೆಯವರು. ಅದು ಅಲ್ಲದೆ ಅವ್ರು ನಿನ್ನ ಫ್ರೆಂಡ್ ಅಲ್ವಾ? ಅವ್ನು ನನ್ನ ಫ್ರೆಂಡ್ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅವತ್ತು ನೀನು ದಿಶಾ ಗಣಿ ಸುಬ್ಬು ಜೊತೆ ಸ್ಕೂಲಿಗೆ ಬಂದಿದ್ದಲ್ಲ, ಅದೇ ಸ್ಕೂಲ್ಗೆ ವಿರಾಟ್ ಅವ್ರ ಜೊತೆ ಸಾನ್ವಿನ ಕರ್ಕೊಂಡು ಬಂದಿದ್ವಿ. ಅಂದರೆ ನೀನು ಅವತ್ತು ನನ್ನನ್ನು ನೋಡ್ದ? ಹೌದು. ಆದರೂ ನನ್ನ ಎದುರಿಗೆ ಬರಲಿಲ್ಲ, ನನಗೆ ವಿಷಯನೂ ಹೇಳಲಿಲ್ಲ ಅಲ್ಲ? ಇಷ್ಟೆಲ್ಲ ಮಾಡಿರೋಳು ವಿರಾಟ್ನ ಇಷ್ಟಪಡ್ತಿಲ್ಲ ಅಂತ ಏನು ಗ್ಯಾರಂಟಿ? ಏನೇನೋ ಮಾತಾಡ್ಬೇಡ ಚಿರು. ನಾನು ಯಾಕೆ ಅವ್ರನ್ನ ಇಷ್ಟಪಡಲಿ? ಇಷ್ಟಪಡೋದ್ರ ತಪ್ಪೇನಿದೆ? ಚಿರು, ಏನು ಹೇಳ್ತಿದ್ಯಾ ನೀನು? ಹೌದಚ್ಚು, ವಿರಾಟ್ ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದಾನೆ. ಅವ್ನು ನಿನ್ನ ಇಷ್ಟಪಡ್ತಿರೋದ್ರ ಬಗ್ಗೆ, ನಿನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋದ್ರ ಬಗ್ಗೆ ಇದೆಲ್ಲ ನನ್ನ ಹತ್ರ ಹೇಳ್ಕೊಂಡ. ಆದರೆ ಆ ಹುಡುಗಿ ನೀನೇ ಅಂತ ನನಗೆ ಗೊತ್ತಿರಲಿಲ್ಲ. ವಿರಾಟ್ನ ನಾನು ಮೊದಲಿಂದನೂ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗ, ಕಷ್ಟಪಟ್ಟ ಮೇಲೆ ಬಂದಿದ್ದಾನೆ. ಏನೋ ಕೆಟ್ಟ ಘಳಿಗೆಯಲ್ಲಿ ಅವ್ನ ವೈಫ್ ಹೋಗ್ಬಿಟ್ರು. ಅದಾದ್ಮೇಲಿಂದ ನಾವೆಲ್ಲ ಇನ್ನೊಂದು ಮದುವೆ ಆಗುವಂತ ಎಷ್ಟೇ ಹೇಳಿದ್ರು ಅವ್ನು ಒಪ್ತಿರ್ಲಿಲ್ಲ. ಬರೋ ಹೆಣ್ಣು ಸಾನ್ವಿನ ಹೇಗೆ ನೋಡ್ಕೋತಾರೋ ಅನ್ನೋ ಭಯ ಅವನಿಗೆ ಯಾವಾಗಲೂ ಕಾಡ್ತಾ ಇತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಅವ್ನು ನಿನ್ನ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ದ. ಸಾನ್ವಿಗೆ ಹೇಗೆ ನೀನು ಬೆಸ್ಟ್ ಅಮ್ಮ ಆಗಿದೆಯಾ ಅನ್ನೋದ್ರ ಬಗ್ಗೆ ಹೇಳ್ದ. ಇಷ್ಟು ದಿನ ನೀನು ಅದು ಯಾವನ್ನ ಒಳ್ಳೆಯವನು ಅಂದ್ಕೊಂಡು ಪ್ರೀತಿ ಮಾಡಿದೆ. ಅವ್ನು ನಿನಗೆ ಮೋಸ ಮಾಡಿ ದೂರ ಹೋದ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಅಚ್ಚ? ನಿನಗೂ ಮದುವೆ ಆಗಬೇಕು, ನಿಂದೆ ಅದು ಬ್ಯೂಟಿಫುಲ್ ಫ್ಯಾಮಿಲಿ ಇರಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಆ ಆಸೆ ಇವತ್ತು ಅದೃಷ್ಟನ ಜೊತೆ ಆಗ್ತಿದೆ ಅಂದರೆ ಅದಕ್ಕೆ ಬೇಡ ಅನ್ಬೇಡ ಕಣೆ. ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ. ವಿರಾಟ್ ಅವ್ರು ನಿನ್ನ ಹತ್ರ ಇಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದಾರಾ? ಅವನ ಮನಸ್ಸಲ್ಲಿರೋದನ್ನ ಅವ್ನು ಹೇಳ್ಕೊಂಡಿದ್ದಾನೆ. ನಾನಂತೂ ನೀವಿಬ್ಬರು ಮದುವೆ ಆಗೋದಕ್ಕೆ ಸಪೋರ್ಟ್ ಮಾಡ್ತೀನಪ್ಪ. ನಿಮ್ಮಿಬ್ರಿಗೂ ಆ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದೇನೆ ಅಂತ ತಿಳ್ಕೊಂಡು ಮೂವ್ ಆನ್ ಆಗೋದು ಒಳ್ಳೆಯದು. ಏನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡು, ಆದರೆ ಜಾಸ್ತಿ ಟೈಮ್ ತಗೋಬೇಡ ಅಚ್ಚು. ಸಾನ್ವಿಗೆ ಯಾವಾಗ ನೀನು ಅಮ್ಮ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದೋ ಆಗಿಂದ ನಿನ್ನ ಮುಖದಲ್ಲೂ ಒಂದು ಕಳೆ ಬಂದಿದೆ. ನಿನ್ನ ಮನಸ್ಸು ಹಗುರ ಆಗಿದೆ, ನಿನ್ನಲ್ಲಿ ಒಂದು ಲವಲವಿಕೆ ಮೂಡಿದೆ ಕಣೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಸಾನ್ವಿಗೆ ಅಮ್ಮನಾಗಿರೋದ್ರಲ್ಲಿ, ವಿರಾಟ್ಗೆ ಹೆಂಡತಿಯಾಗಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೆ. ಬೇಗ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಅಚ್ಚು. ನೀನು ವಿರಾಟ್ನ ಮದುವೆ ಆಗೋದ್ರಿಂದ ನಿನ್ನ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ, ನನ್ನ ನಂಬು. ನಡಿ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ.
ಚಿರು ಅವ್ರ ಅಕ್ಕನ್ನೇ ನಾ ಲವ್ ಮಾಡುವಾಗ ಆಗೋಯ್ತಲ್ಲ. ಇದನ್ನ ಚಿರು ಹತ್ರನೂ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಅರ್ಚನಾ ಅವ್ರು ಏನಾದರೂ ನನ್ನ ಮಗಳಿಗೆ ತಾಯಿ ಆಗಿರೋ ಕೆಲಸ ಮಾಡ್ತಿರೋ ವಿಷಯನ ಚಿರು ಹತ್ರ ಹೇಳ್ಕೊಂಡ್ರೆ ಅವ್ನು ಡೆಫಿನೆಟ್ ಆಗಿ ಕೋಪಿಸ್ಕೋತಾನೆ. ಅಯ್ಯೋ ಚಿರು, ನಿಮ್ಮ ಅಕ್ಕನ ನೀನಾ? ಹೇಳು ಕಂದ. ಅಮ್ಮ ಇನ್ಮೇಲೆ ನನ್ನ ಜೊತೆನೇ ಇರ್ತಾರಂತ ಹೇಳಿದ್ರಲ್ವಾ? ಹೇಳಿದ್ದೆ. ಮತ್ತೆ ಅವ್ರು ಯಾವಾಗ ಬರ್ತಾರೆ? ಸಾರಿ ಮಗಳೇ, ಆ ಸೀನ್ ಇನ್ನು ಯಾವತ್ತೂ ರಿಪೀಟ್ ಆಗಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಅಪ್ಪ? ಹೌದು ಮಗಳೇ, ಇಷ್ಟು ದಿನ ಅಮ್ಮ ನಿನ್ನ ಜೊತೆ ತುಂಬ ಕ್ಲೋಸ್ ಆಗೇ ಇದ್ರು. ಆದರೆ ಇನ್ನು ಮುಂದೆ ಹೇಗಿರ್ತಾರೋ ನನಗೆ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡಿ ಅಪ್ಪ, ನಂಗಮ್ಮ ಬೇಕೇ ಬೇಕು. ಅವ್ರಿನ್ ಮೇಲೆ ಇದೇ ಮನೇಲಿ ಇದ್ಬೇಕು. ಈಗ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಅಮ್ಮನ ಒಪ್ಸಿ ಕಟ್ಕೊ ಬನ್ನಿ ಪ್ಲೀಸ್ ಅಪ್ಪ. ಸಾರಿ ಮಗಳೇ, ನಿಮ್ಮಮ್ಮ ಬರ್ತಾರೋ ಇಲ್ವೋ ನಾನು ಹೇಳೋಕ್ಕಾಗಲ್ಲ. ಒಂದು ವೇಳೆ ಅವ್ರು ವಾಪಸ್ ಬರಲಿಲ್ಲ ಅಂದರೆ ಅದಕ್ಕೆ ನಾನೇ ಕಾರಣ. ನಾನು ಮಾಡಿದ ತಪ್ಪಿಂದ ಅದೇನು ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕಂದ. ನಿಮ್ಮಮ್ಮ ಬಂದಾಗ ಅವರಲ್ಲಿದ್ದು ಒಳ್ಳೆತನ ಮಾತ್ರ ನಾನು ಗಮನಿಸಿದೆ. ಆದರೆ ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸೋ ಸಾರಿ. ಯಾಕೊಂದಕ್ಕೆ ನಿಲ್ಲಿಸ್ಬಿಟ್ರಿ? ಈಗ ನೀವು ದಿಶಾ ಅಲ್ಲ, ದೀಪ ತಾನೆ. ನೋ ಅಬ್ಜೆಕ್ಷನ್, ಎಷ್ಟು ಬೇಕಾದ್ರೂ ಕೊಡ್ಬೋದು. ಹಸ್ಬೆಂಡು, ನೀವು ಮಲಗಿದ್ದೀರಾ ಅಂತ ಮುತ್ತು ಕೊಟ್ರೆ ಎಷ್ಟವಾಗಿದ್ದೀರಾ? ಕಳ್ಳ ಹಸ್ಬೆಂಡು ನೀವು. ನೀವು ಯಾವಾಗ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ರೋ ಆಗಲೇ ಎಚ್ಚರ ಆಯಿತು. ಈಗೇನು ಇನ್ನೊಂದು ಕೊಡ್ತಿರೋ ಇಲ್ವಾ?